ವಾದಿರಾಜ ಗುರು ನೀದಯ ಮಾಡದೆ ಈ ದುರಿತಗಳ ನಿವಾರಿ ಪರಾರೋ. ವಾದಿರಾಜ ಗುರು ನೀದಯ ಮಾಡದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಸುಜ್ಞಾನಂ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಅಭಿವಂದನೆಗಳನ್ನು ಸಲ್ಲಿಸಿ, ಮಹಾಮಹಿಮರಾದ ಭಾವಿ ಸಮೀರ ಶ್ರೀ ವಾದಿರಾಜ ಗುರು ಸಾರ್ವಭೌಮರ ಆರಾಧನೆಯ ಪರ್ವಕಾಲ. ಆ ಮಹಾತ್ಮರನ್ನು ಸ್ಮರಣೆ ಮಾಡತಕ್ಕಂಥದ್ದು ಎಲ್ಲ ಭಗವದ್ಭಕ್ತರ ಕರ್ತವ್ಯ. ಯಾಕೆಂದರೆ ಶ್ರೀಮದ್ ಆಚಾರ್ಯರ ತತ್ವವನ್ನು ದೇಶದ ಉದ್ದಗಲಕ್ಕೂ ವಿಸ್ತರಿಸಿದ ಮಹಾನುಭಾವರು, ಕಷ್ಟದಲ್ಲಿದ್ದಾರೆ ಅಂತ ಬಂದ ಭಕ್ತರನ್ನೆಲ್ಲ ಉದ್ಧಾರ ಮಾಡಿದವರೇ ನಮ್ಮ ವಾದಿರಾಜ ಗುರು ಸಾರ್ವಭೌಮರು. ಹಯಗ್ರೀವ ದಯಾಶ್ರಯಾನ್ ಅಂತ ಹೇಳ್ತಾರೆ. ಹಯಗ್ರೀವ ರೂಪಿಯಾದ ಪರಮಾತ್ಮನ ಅನುಗ್ರಹವನ್ನು ಪಡೆದ ಮಹಾನುಭಾವರು. ಇವರ ಚರಿತ್ರೆಯನ್ನು ಬಹಳ ಅದ್ಭುತವಾಗಿ ಕಟ್ಟಿಕೊಡ್ತಾರೆ ಅನೇಕ ಕೃತಿಗಳಲ್ಲಿ. ವಾದಿರಾಜ ಗುರುವರ ಚರಿತಾಮೃತ ಅಂತ ಇದೆ, ಅಂಥ ಅಪೂರ್ವ ಕೃತಿಗಳು. ಆಮೇಲೆ ಸ್ವಾಪ್ನ ವೃಂದಾವನಾಖ್ಯಾನ ಅಂತ ವಾದಿರಾಜ ಪ್ರಭುಗಳು ತಾವು ವೃಂದಾವನಸ್ಥರಾದ ಮೇಲೆ ಒಬ್ಬ ಭಕ್ತನಿಗೆ ತಾವು ಉಪದೇಶ ಮಾಡಿ ಅದನ್ನು ಅವನಿಗೂ ಸ್ವಪ್ನದಲ್ಲಿ ಉಪದೇಶ ಕೊಟ್ಟಿರುವ ಅಪೂರ್ವವಾದ ಗ್ರಂಥ ಅದು. ಇಂಥ ಅನೇಕ ಚರಿತ್ರೆಗಳು ರಾಜರ ವಿಷಯದಲ್ಲಿ ನಮಗೆ ಐತಿಹಾಸಿಕವಾದ ಕೃತಿಗಳು ಅಂತ ದೊರಕ್ತವೆ. ವಾದಿರಾಜ ಪ್ರಭುಗಳು ಅವತಾರ ಮಾಡಿದ್ದು 1480ನೇ ಇಸ್ವಿ. ಗೌರಿಗದ್ದೆ ಅಂತ, ಹೂವಿನಕೆರೆ ಅಂತ ಒಂದು ಗ್ರಾಮ, ಅಲ್ಲಿ ಗೌರಿಗದ್ದೆ ಅನ್ನುವ ಪ್ರದೇಶ. ಅದಕ್ಕೆ ಯಾಕೆ ಆ ಹೆಸರು ಬಂತು ಅಂದರೆ, ವಾದಿರಾಜರ ತಂದೆ ತಾಯಿಗಳು ವಾಸ ಮಾಡ್ತಾಯಿದ್ರು. ರಾಮಾಚಾರ್ಯರು ಮತ್ತು ಗೌರಿಯಮ್ಮ ಅಂತ ಅವರ ಮನೆಯವರ ಹೆಸರು. ಇವರ ಗರ್ಭದಲ್ಲಿ ಅವತಾರ ಮಾಡಿದವರೇ ನಮ್ಮ ಭಾವಿ ಸಮೀರರಾದ ವಾದಿರಾಜ ಗುರು ಸಾರ್ವಭೌಮರು. ಈ ಮಹಾನುಭಾವರು ಅವತಾರ ಮಾಡೋ ಕಾಲಕ್ಕೆ ಅವರ ತಂದೆ ತಾಯಿಗಳು ವಾಗೀಶ ತೀರ್ಥರು ಅಂತ, ಆಗ ವಿಷ್ಣು ತೀರ್ಥರ ಪರಂಪರೆಯಲ್ಲಿ ಬಂದ ಒಬ್ಬ ದೊಡ್ಡ ಯತಿಗಳು. ಶ್ರೀಮದ್ ಆಚಾರ್ಯರ ಸಾಕ್ಷಾತ್ ತಮ್ಮಂದರು ಶ್ರೀ ವಿಷ್ಣು ತೀರ್ಥರು. ವಿಷ್ಣು ತೀರ್ಥರ ಪರಂಪರೆಯಲ್ಲೇ ಬಂದ ಒಬ್ಬ ಯತಿಗಳು ಅಂದರೆ ಅದು ವಾಗೀಶ ತೀರ್ಥ ಶ್ರೀಪಾದರು ಅಂತ. ಅವರ ಹತ್ತಿರ ಇಬ್ಬರು ದಂಪತಿಗಳು ಬಂದು ನಮಗೆ ಮಕ್ಕಳಾಗಬೇಕು ಅಂತ ತಾವು ಬೇಡ್ಕೊಂಡಾಗ ವಾಗೀಶ ತೀರ್ಥರು ಹೇಳ್ತಾರೆ, ಅವಶ್ಯವಾಗಿ ಮಕ್ಕಳಾಗ್ತವೆ, ಅದರಲ್ಲಿ ಹುಟ್ಟಿದ ಮೊದಲನೇ ಮಗನನ್ನು ನೀವು ನಮಗೆ ಕೊಡಬೇಕು ಅಂತ. ತಂದೆ ತಾಯಿಗಳ ಕಸಿಬಿಸಿ ಆಗ್ತಾರೆ, ಅಯ್ಯೋ ಮಗುವನ್ನು ಕೊಡಬೇಕಲ್ವ, ಹೇಗೆ ಇದು ಅಂತ. ಆವಾಗ ಶ್ರೀಗಳು ಹೇಳ್ತಾರೆ, ಮನೆ ಹೊರಗೆ ಹುಟ್ಟಿದರೆ ನಮಗೆ, ಮನೆಯ ಒಳಗಡೆ ಹುಟ್ಟಿದರೆ ಮಗು ನಿಮಗಿರಲಿ ಅಂತ. ಅಯ್ಯೋ ಅದೇನು ದೊಡ್ಡಾಗೋದು, ಎಲ್ಲ ಕಡೆ ಮಕ್ಕಳು ಹುಟ್ಟೋದೇ ಮನೆ ಒಳಗಡೆ, ಹಾಗಾಗಿ ಸರಿ ಅಂತ ಅವರು ಹೊರಟು ಬಂದರು. ಬಂದಾದ ಮೇಲೆ ಆ ತಾಯಿ ಗರ್ಭಿಣಿ ಆಗ್ತಾರೆ. ಗರ್ಭಿಣಿಯಾದಾಗ ನವಮಾಸಗಳು ತುಂಬಿದಾಗ ಒಂದು ದಿವಸ ದ್ವಾದಶಿಯ ಸಮಯ, ರಾಮಾಚಾರ್ಯರು ಪಾರಣೆಗೆ ಅಂತ ಕೂತ್ಕೊಂಡಿದ್ದಾರೆ. ತಾವು ಭಿಕ್ಷಾ ಸ್ವೀಕಾರ ಮಾಡೋ ಕಾಲಕ್ಕೆ ಹೊರಗಡೆ ಗದ್ದೆ, ಅದು ಕೃಷಿ ಭೂಮಿ, ಹಾಗಾಗಿ ಏನೋ ದನಗಳು ಬಂದುಬಿಟ್ಟಿವೆ ಮೇಯಲಿಕ್ಕೆ ಅಂತ ಅಂದ್ಕೊಂಡು ಅವುಗಳನ್ನು ಓಡಿಸೋಣ ಅಂತ ಆ ಗೌರಿ ಅಮ್ಮನವರು ಹೊರಗಡೆ ಬಂದಾಗ, ಅದೇ ಸಂದರ್ಭದಲ್ಲಿ ಅವರನ್ನ ಓಡಿಸೋ ವೇಗದಲ್ಲಿಯೇ ಪ್ರಸವ ವೇದನೆ ಪ್ರಾರಂಭ ಆಗಿ ಒಂದು ಮರದ ನೆರಳಲ್ಲಿ ಹೋಗಿ ಮಲಗಿಸ್ತಾರೆ ಸುತ್ತ ಇದ್ದವರು ಬಂದು. ಆವಾಗ ಅವರ ಗರ್ಭದಿಂದ ಪ್ರಸವಿಸಿದ ಕೂಸೆ ವಾದಿರಾಜ ತೀರ್ಥ ಶ್ರೀಪಾದರು. ಈ ಮಹಾನುಭಾವರು ಹುಟ್ಟಿದಾಗ ಇವರಿಗೆ ಭೂವರಾಹ ಅಂತ ಹೆಸರಿಟ್ಟಿದ್ರಂತೆ. ಭೂವರಾಹ ಅಂತ ಇವರಿಗೆ ಪೂರ್ವಾಶ್ರಮದ ನಾಮ. ಸಣ್ಣ ಹುಡುಗಾಗಿದ್ದಾಗಿಂದಲೂ ಕೂಡ ಸ್ವಾಮಿಗಳ ಹತ್ರನೇ ಓದೋದು, ಅಲ್ಲೇ ಆಟಪಾಠಗಳು, ಬೆಳೆಯೋದೆಲ್ಲ, ಅವರ ಬಾಲ್ಯ ಎಲ್ಲ ಶ್ರೀಮಠದಲ್ಲೇ ಕಳೀತು. ವಾಗೀಶ ತೀರ್ಥ ಶ್ರೀಪಾದರು ಪರಮಾತ್ಮನಿಗೆ ಅಭಿಷೇಕ ಮಾಡಿದ ಹಾಲನ್ನು ಕುಡಿಸ್ತಾ ಇದ್ರಂತೆ. ಶ್ರೀಮದ್ ಆಚಾರ್ಯರು ಪೂಜೆ ಮಾಡಿಕೊಟ್ಟ ಅಪೂರ್ವವಾದ ದೇವತಾ ಪ್ರತೀಕ ಇದೆ. ಅಂಥ ಆಚಾರ್ಯಕರಾರ್ಚಿತ ಪ್ರತಿಮೆಯ ಅಭಿಷೇಕದ ಕ್ಷೀರವೇ ಈ ಪುಟ್ಟ ಬಾಲಕನಾದ ಭೂವರಾಹನಿಗೆ ಅದು ಆಹಾರವಾಗಿತ್ತು. ಅಂಥ ದೇವರಿಗೆ ಅಭಿಷೇಕ ಮಾಡಿದ ಹಾಲನ್ನು ಕುಡಿದು ಬೆಳೆದ ಚೇತನರು ವಾದಿರಾಜರು ಅಂತಂದರೆ. ಬಾಲ್ಯ ಎಲ್ಲ ಮಠದಲ್ಲಿ ಕಳೆಯುತ್ತೆ. ಆಮೇಲೆ ಉಪನಯನದ ಸಂದರ್ಭ ಬಂದಾಗ ತಂದೆ ತಾಯಿಗಳು ಕೂಡ ಶ್ರೀಮಠದಲ್ಲೇ ಅವರ ಗುರುಗಳ ಆಜ್ಞೆಯಂತೆ ಇರ್ತಾರೆ. ಆಮೇಲೆ ಸ್ವಾಮಿಗಳು ಹೇಳ್ತಾರೆ,
ನೀವು ಏನು ಯೋಚನೆ ಮಾಡಿಬಿಡಿ, ನಿಮಗೆ ಇನ್ನೊಬ್ಬ ಮಗ ಹುಟ್ಟುತ್ತಾನೆ ಅಂತ ಆಜ್ಞೆ ಮಾಡಿದ ಮೇಲೆ ಅವರ ಅನುಗ್ರಹದ ಪ್ರಭಾವದಿಂದ ಇನ್ನೊಂದು ಮಗು ಹುಟ್ಟುತ್ತೆ ರಾಮಾಚಾರ್ಯ ದಂಪತಿಗಳಿಗೆ. ಹೀಗೆ ವಾದಿರಾಜರ ತಮ್ಮ ಅವರೊಬ್ಬರು, ಇವರು ಶ್ರೀಮಠದಲ್ಲಿ ಬೆಳೀತಾ ಇರ್ತಾರೆ. ಸಣ್ಣ ವಯಸ್ಸಲ್ಲಿ ಅವರಿಗೆ 8ನೇ ವರ್ಷಕ್ಕೆ ಸನ್ಯಾಸಾಶ್ರಮವನ್ನು ಪ್ರದಾನ ಮಾಡ್ತಾರೆ. 7-8ನೇ ವರ್ಷಕ್ಕೆ ಸನ್ಯಾಸಾಶ್ರಮವನ್ನು ಕೊಟ್ಟು ಭೂವರಾಹನಿಗೆ ವಾದಿರಾಜ ತೀರ್ಥ ಅಂತ ಒಂದು ಅಭಿಧಾನವನ್ನು ಕೊಡ್ತಾರೆ. ವಾದಿರಾಜ ತೀರ್ಥರು ಅಂತ ಯಾವ ಮುಹೂರ್ತದಲ್ಲಿ ಗುರುಗಳ ಹೆಸರಿಟ್ಟರೋ ಗೊತ್ತಿಲ್ಲ. ಆವತ್ತಿನಿಂದ 112 ವರ್ಷಗಳ ಕಾಲ ಪೀಠಾಧಿಪತ್ಯ ಮಾಡಿದ್ದಾರೆ ಅವರು. ಸನ್ಯಾಸಾಶ್ರಮವನ್ನು 112 ವರ್ಷಗಳ ಕಾಲ ಅಖಂಡವಾದ ಬ್ರಹ್ಮಚರ್ಯ, ಅದರ ಜೊತೆಗೆ ಸನ್ಯಾಸಾಶ್ರಮ ಪಾಲನೆ. ಅದ್ಭುತವಾದ ಕಾರ್ಯ ಇದು. ಇಂಥ ವಾದಿರಾಜ ಪ್ರಭುಗಳ ಅನೇಕ ವೈಶಿಷ್ಟ್ಯಗಳನ್ನು ಹೇಳ್ತಾ ಹೋದ್ವಿ ಅಂದರೆ ಅದೊಂದು ಅದ್ಭುತ. ವಾದಿರಾಜರು ಸಂಚಾರ ಮಾಡ್ತಾ ಮಾಡ್ತಾ ಪಂಢರಾಪುರ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಎಲ್ಲಿ ಬಿಡಾರ ಮಾಡಿದರೆ ವಿಠ್ಠಲನ ಸನ್ನಿಧಾನದಲ್ಲಿ ಬಿಡಾರ ಮಾಡಿದಾಗ ಒಂದು ಹೊಲಕ್ಕೆ ಕುದುರೆ ಹೋಗಬೇಕು, ಅಲ್ಲೆಲ್ಲ ಕಡಲೆಯನ್ನು ತಿಂದು ಬರ್ತಾ ಇತ್ತಂತೆ, ಹೊಲದಲ್ಲಿ ಬೆಳೆದಿದ್ದೆಲ್ಲ. ಅವರು ಒಂದು ದಿವಸ ಯಾರು ತಿಂತಾ ಇದ್ದಾರೆ ಅಂತ ಹೊಲದ ಮಾಲೀಕ ನೋಡಿದ್ರೆ ಒಂದು ಬಿಳಿಯಾದ ಕುದುರೆ. ಆ ಕುದುರೆ ತಾನು ಕಡಲೆಯನ್ನು ತಿಂದು ಬಂದು ಮಠದೊಳಗೆ ಹೊಕ್ಕೊಂಡ್ಬಿಡ್ತಂತೆ. ಎಲ್ಲಿದೆ ಕುದುರೆ ಅಂತ ಹುಡುಕ್ತಾ ಬಂದಾಗಿ ಮಠದೊಳಗೆ ಬಂದು ಸೇರಿಕೊಂಡಿದೆ. ವಾದಿರಾಜರು ಕೇಳಿದಂತೆ, ಸ್ವಾಮಿ ಇಲ್ಲೊಂದು ಕುದುರೆ ಬಂತಲ್ಲ, ಎಲ್ಲಿದೆ ಅದು ಅಂತ. ಅದಕ್ಕೆ ವಾದಿರಾಜರು ಹೇಳ್ತಾರೆ, ಆ ಕುದುರೆ ಬೇರೆ ಯಾವುದೂ ಅಲ್ಲಪ್ಪ, ಬಿಳಿಯಾದ ಕುದುರೆ ಅಂತಂದರೆ ಅದು ಹಯಗ್ರೀವ ದೇವರೇ ಕುದುರೆ ರೂಪದಲ್ಲಿ ಬಂದಿದ್ದು, ನಿನ್ನ ದೊಡ್ಡ ಭಾಗ್ಯ ಇದು ಅಂತ ಮರುದಿವಸ ಹೋಗಿ ನೋಡು ಅಂದರೆ ಅದು ತಿಂದಷ್ಟು ಭಾಗ ಎಲ್ಲ ಬಂಗಾರ ಆಗಿತ್ತು ಅಂತ ಚರಿತ್ರೆಯಲ್ಲಿ ಉಲ್ಲೇಖ ಬರ್ತದೆ. ಹೀಗೆ ವಾದಿರಾಜರ ಭಕ್ತಿಗೆ ಒಲಿದು ವಾದಿರಾಜರಿಗೆ ಒಲಿದು ಬಂದು ಸೋದೆಯಪುರದಲ್ಲಿ ನಿಂತ ಕುದುರೆ ಬಂದಿದೆ ಚೆಲುವ ಕುದುರೆ ಬಂದಿದೆ. ವಾದಿರಾಜರಿಗೆ ಒಲಿದು ಬಂದು ಸೋದೆಯಪುರದಲ್ಲಿ ನಿಂತ ಕುದುರೆ ಅಂತ ಕೊಂಡಾಡ್ತಾರೆ. ಕುದುರೆ ಬಂದಿದೆ ಅಂತ. ಹಯಗ್ರೀವನ ಪೂರ್ಣ ಅನುಗ್ರಹ ಪಡೆದವರು. ಅವರ ವೈಶಿಷ್ಟ್ಯ ಅಂದರೆ ಅಪೂರ್ವ ಗ್ರಂಥಗಳ ರಚನೆ, ಅದ್ಭುತವಾದ ಗ್ರಂಥಗಳು, ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡತಕ್ಕಂಥ ಗ್ರಂಥಗಳು. ಯುಕ್ತಿಮಲ್ಲಿಕ ಅಂತ ಬಹಳ ವಿಶಿಷ್ಟವಾದ ಗ್ರಂಥ, ಶ್ರೀಮದ್ ಆಚಾರ್ಯರ ತತ್ವವಾದದ ಸಮರ್ಥನೆಗೆ ಅಂತ ಹೊರಟ ಗ್ರಂಥ. ಅದಾದಮೇಲೆ ಪ್ರಸಿದ್ಧವಾದ, ಇವತ್ತು ಎಲ್ಲರೂ ಮದುವೆ ಸಂದರ್ಭದಲ್ಲಿ ಹೇಳ್ಕೊಳ್ತಕ್ಕಂಥ ಲಕ್ಷ್ಮೀ ಶೋಭಾನೆ ಅಂತ ಏನು ಕೃತಿ ಇದೆ, ಪ್ರತಿನಿತ್ಯ ಎಲ್ಲ ಸ್ತ್ರೀಯರು ಪಾರಾಯಣ ಮಾಡತಕ್ಕಂಥದ್ದು, ಅದನ್ನು ರಚನೆ ಮಾಡಿದವರೇ ವಾದಿರಾಜ ಗುರು ಸಾರ್ವಭೌಮರು. ಒಮ್ಮೆ ಒಂದು ಕಡೆಯಿಂದ ಬರ್ತಾ ಇರೋ ಕಾಲಕ್ಕೆ ಮದುವೆಯ ಸಂದರ್ಭ, ವರ ಕಾರಣಾಂತರಗಳಿಂದ ಪ್ರಾಣನೇ ಹೊರಟು ಹೋದಾಗ ಆವಾಗ ವಾದಿರಾಜರು ಬಂದು ಲಕ್ಷ್ಮೀ ಶೋಭಾನೆಯನ್ನು ತಾವು ತತ್ಕ್ಷಣದಲ್ಲಿಯೇ ರಚನೆ ಮಾಡಿ ಪರಮಾತ್ಮನ ಪ್ರಾರ್ಥನೆ ಮಾಡೋದಕ್ಕೆ ಮೃತನಾದ ನವವಿವಾಹಿತ ಬದುಕಿದ ಅಂತ ಅವರ ಚರಿತ್ರೆಯಲ್ಲಿ ಬರ್ತದೆ. ಇಂಥ ಚರಿತ್ರೆ. ಅದಾದಮೇಲೆ ಇನ್ನೊಂದು ವೈಶಿಷ್ಟ್ಯ ಅಂದರೆ ತೀರ್ಥ ಪ್ರಬಂಧ. ಅಟನ್ ಸ್ವಯಂ ತೀರ್ಥ ಸಮೂಹ ಪೂರ್ಣಾಂ ತೀರ್ಥ ಪ್ರಬಂಧಂ ಕೃತವಾನ್ ದಯಾಲು ಜನಾನ್ಸ್ತದಾ ವರ್ತನಶೀಲಿನಶ್ಚ ಚಕಾರ ತೀರ್ಥಾಟನ ಪುಣ್ಯಭಾಜಃ. ಅಟನ್ ಸ್ವಯಂ ತೀರ್ಥ ಸಮೂಹ ಪೂರ್ಣಾಂ. ವಾದಿರಾಜ ಪ್ರಭುಗಳ ಶಿಷ್ಯರು ಹೇಳ್ತಾರೆ, ತಾವು ಸ್ವಯಂ ತೀರ್ಥಕ್ಷೇತ್ರಗಳ ಸಂಚಾರವನ್ನು ಮಾಡಿ ಬದರಿಯಿಂದ ಪ್ರಾರಂಭ ಮಾಡಿ ತಿರುವನಂತಪುರದವರೆಗೂ ಕೂಡ ಸಂಚಾರ ಮಾಡಿದ್ದಾರೆ. ಆ ಕಾಲದಲ್ಲಿ 1500, 1530, 40ನೇ ಇಸ್ವಿಯಲ್ಲಿ ಸಂಚಾರ ಅಂತಂದರೆ ಎಷ್ಟು ಕಷ್ಟ. ಈಗಿನಷ್ಟು ಸೌಕರ್ಯಗಳಿಲ್ಲ, ಸೌಲಭ್ಯಗಳಿಲ್ಲ. ಅಂಥ ಸಂದರ್ಭದಲ್ಲಿ ದೇಶದ ಉದ್ದಗಲಕ್ಕೂ ತಾವು ಸಂಚಾರ ಮಾಡಿ ತೀರ್ಥ ಪ್ರಬಂಧ ಅಂತ ಒಂದು ಅದ್ಭುತವಾದ ಕೃತಿಯನ್ನು ಬರೆದಿದ್ದಾರೆ. ಆ ಕೃತಿಯನ್ನು ಓದ್ತಾ ಇದ್ದರೇ ಆನಂದವೇ ಬೇರೆ. ಅದನ್ನು ಅಧ್ಯಯನ ಮಾಡಿದ್ರೆ ಸಾಕು, ಎಲ್ಲ ತೀರ್ಥಕ್ಷೇತ್ರಗಳ ಭೂಭಾಗವನ್ನು ಭರತಖಂಡವನ್ನು ಸಂಚಾರ ಮಾಡಿದ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ವಾದಿರಾಜರು ರಚನೆ ಮಾಡಿದ ಈ ಗ್ರಂಥವನ್ನು ಓದಿದರೆ ಸಾಕು ಅಷ್ಟು ಪುಣ್ಯ ಬರುತ್ತೆ ಅಂತ ಅದರ ವೈಶಿಷ್ಟ್ಯವನ್ನು ನಿರೂಪಣೆ ಮಾಡ್ತಾರೆ. ಅಟನ್ ಸ್ವಯಂ ತೀರ್ಥ ಸಮೂಹ ಪೂರ್ಣ, ಎಲ್ಲ ಭಕ್ತರ ಮೇಲಿನ ಕಾರುಣ್ಯದಿಂದ ತೀರ್ಥ ಪ್ರಬಂಧ ಅಂತ ಗ್ರಂಥ ರಚನೆ ಮಾಡಿದ್ದಾರೆ. ಉದಾಹರಣೆಗೆ ಒಂದು ಶ್ಲೋಕ. ತಿರುಪತಿ ಕ್ಷೇತ್ರಕ್ಕೆ ವಾದಿರಾಜರು ಹೋದಾಗ ತಿರುಪತಿಯ ತಿಮ್ಮಪ್ಪನಿಗೆ ತಾವು ಒಂದು ಶಾಲಿಗ್ರಾಮ ಹಾರ ತೊಗೊಂಡು ಬಂದಿರ್ತಾರಂತೆ. ಅಂದರೆ ಗಂಡಕಿ ನದಿಗೆ ಹೋದಾಗ ಗಂಡಕಿ ನದಿಯಲ್ಲಿ ವಾದಿರಾಜರು ಅಲ್ಲಿ ಸ್ನಾನ ಮಾಡೋ ಕಾಲಕ್ಕೆ ಅನೇಕ ಶಾಲಗ್ರಾಮಗಳನ್ನು ತಗೊಂಡು ಅದನ್ನು ತಿರುಪತಿಯ ತಿಮ್ಮಪ್ಪನಿಗೆ ಅರ್ಪಣೆ ಮಾಡಬೇಕು ಅಂತ ತಂದಿರ್ತಾರಂತೆ.
ತಂದಾಗ ಆವಾಗ ತಿಮ್ಮಪ್ಪನಿಗೆ ಸಾಲಗ್ರಾಮದ ಹಾರವನ್ನು ಹಾಕಿ ಸ್ತೋತ್ರ ಮಾಡೋದು. ಹೇಗಿದ್ದಾನೆ ತಿಮ್ಮಪ್ಪ ಅಂದರೆ, ಶ್ರೀ ವೆಂಕಟಲ ಸಚ್ಚೈಲವಾಸಿ ದಾಸೀಕೃತಾಮರಃ ಛಾಯಯಾ ಪಾತು ಮಾಂ ನಿತ್ಯಂ ಶ್ರೀನಿವಾಸ ಸುರದ್ರುಮಃ. ಪರಮಾತ್ಮ ಒಳ್ಳೆ ಕಲ್ಪವೃಕ್ಷ ಇದ್ದಾಗಿದ್ದಾನೆ ಅಂತ ಹೇಳ್ತಾರೆ. ಕಲ್ಪವೃಕ್ಷ ಎಲ್ಲಿದೆ ಪರಮಾತ್ಮ ಅನ್ನೋದು ಅಂತಂದರೆ, ಶ್ರೀ ವೆಂಕಟಲ ಸಚ್ಚೈಲವಾಸಿ, ವೆಂಕಟಾದ್ರಿ ಅಂತ ಪರ್ವತ, ವೆಂಕಟ ಪರ್ವತದ ಮೇಲ್ಗಡೆ ಇರತಕ್ಕಂತಹ ಭವ್ಯವಾದ ವೃಕ್ಷ ಅಂದರೆ ಅದು ಶ್ರೀನಿವಾಸ ಅನ್ನುವ ಕಲ್ಪವೃಕ್ಷ. ಅದು ಏನು ಮಾಡ್ತಾ ಇದೆ ಅಂದರೆ ನೆರಳನ್ನು ಕೊಡ್ತಾ ಇದೆ. ಎಂಥವ್ರಿಗೆ ನೆರಳು ಕೊಡ್ತಾ ಇದೆ ಅಂತಂದರೆ, ದಾಸೀಕೃತಾಮರಃ, ತನ್ನ ದಾಸರಾದ ದೇವತೆಗಳು, ಮನುಷ್ಯೋತ್ತಮರು, ಋಷಿಮುನಿಗಳು ಅಂತ ಯಾರಿದ್ದಾರೆ ಜ್ಞಾನಿಗಳು, ಅವರೇ ಅಂತಹ ದಾಸರಿಗೆಲ್ಲ ನೆರಳನ್ನು ಕೊಡ್ತಕ್ಕಂತಹ ಕಲ್ಪವೃಕ್ಷ ಅಂತಂದರೆ ಅದು ಶ್ರೀನಿವಾಸ ದೇವರು. ಹಾಗಾಗಿ ಅಂತಹ ಶ್ರೀನಿವಾಸ ತನ್ನ ನೆರಳಿನಿಂದ ಛಾಯೆಯ ಪಾತುಮಾಂ ನಿತ್ಯಂ, ನಮ್ಮಂಥ ಸಾಮಾನ್ಯರನ್ನು ಕೂಡ ಪಾಮರರನ್ನು ಕೂಡ ಸಲಹಲಿ ಅಂತ ಎಲ್ಲ ಭಕ್ತರ ಪರವಾಗಿ ವಾದಿರಾಜರು ಶ್ರೀನಿವಾಸ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇಷ್ಟು ಅದ್ಭುತ. ತಿರುಪತಿ ಕ್ಷೇತ್ರದ ಬಗ್ಗೆ ಅಂತೂ ಭಾಳ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ಪಂಢರಾಪುರ, ತಿರುಪತಿ, ಬದರಿ, ಹಂಪಿ. ವಿಶೇಷ ಏನು ಅಂದರೆ ಅವ್ರ ಕಾಲದಲ್ಲಿ ಹಂಪಿ ಕ್ಷೇತ್ರ ಇನ್ನೂ ವೈಭವದಲ್ಲಿತ್ತು. ಅವರು ವ್ಯಾಸರಾಯರ ಹತ್ರ ಅಧ್ಯಯನ ಮಾಡ್ತಾರೆ ವಾದಿರಾಜರು ಹೋಗಿ. ವಿಜೇಂದ್ರ ತೀರ್ಥರು, ವಾದಿರಾಜರು, ಪುರಂದರದಾಸರು, ಕನಕದಾಸರು, ಅನೇಕ ಜನ ಜ್ಞಾನಿವರಣ್ಯರೆಲ್ಲ ಒಟ್ಟಾಗಿದ್ದ ಕಾಲ ಅದು. ಅಂಥ ಸಂದರ್ಭದಲ್ಲಿ ಹಂಪಿಯಲ್ಲಿದ್ದ ಇವತ್ತೇನು ವಿಜಯ ವಿಠ್ಠಲ ದೇವಸ್ಥಾನ ಅಂತ ನೋಡ್ತೀವಿ, ಕಲ್ಲಿನ ರಥ, ವಿಜಯ ವಿಠ್ಠಲನ ದೇವಸ್ಥಾನ, ವಾದಿರಾಜ ಪ್ರಭುಗಳ ಕಾಲದಲ್ಲಿ ಇನ್ನೂ ಇತ್ತು. ಆವಾಗ ಬಹಳ ಸಮೃದ್ಧಿಯಾಗಿತ್ತು. ಅವರು ಅಲ್ಲಿಯೂ ಸ್ತೋತ್ರ ಮಾಡಿದ್ದಾರೆ. ಚೌರ್ಯಾನ್ ಮಾತೃ ನಿಬದ್ಧ ಚಾರುಚರಣ ಪಪೌಘ ಚೌರ್ಯಾದ್ಬುಧೈ ಬದ್ಧಸ್ತ್ವಂ ಪಥಿ ಪುಂಡರೀಕ ಮುನಿನ ಜಾರೇತಿ ಸಂಬೋಧಿತ ತುಂಗಾ ತೀರ ಗತೋಸಿ ವಿಠ್ಠಲ ದಿಶನ್ ಅನ್ಯಾಕೃತಿರ್ವಾಂಛಿತಂ ವೇತೃಣಾಂ ಯದಿ ಮೇನ ದಾಸ್ಯಸಿ ಪದಂ ತ್ವತ್ಸಂಸ್ಥಿತಿ ಕಥ್ಯತೆ ಅಂತ ಹೇಳ್ತಾರೆ. ಅವರು ವಿಠ್ಠಲನಿಗೆ ಹೇಳಿದ್ರಂತೆ, ನೀನು ಬೆಣ್ಣೆ ಕದೀತಾ ಇದ್ದಿ ಕೃಷ್ಣಾವತಾರದಲ್ಲಿ ಅಂತ ಅಂದ್ಕೊಂಡು ನಿಮ್ಮಮ್ಮ ನಿನ್ನ ಕಟ್ಟಾಕಿದ್ಲು. ಆವಾಗ ಏನು ಮಾಡಿದ ಅಂದರೆ ಕೃಷ್ಣ ನಿಂತು ಸಾಕಾಯ್ತಂತೆ ದೇವರಿಗೆ. ಅಯ್ಯೋ ಸಾಕಾಯ್ತಪ್ಪ ಕಟ್ಸ್ಕೊಂಡು ಇಲ್ಲೇ ಎಷ್ಟೊತ್ತಿರೋದು ಅಂತ ಹೊರಟ್ಬಿಟ್ನಂತೆ. ಎಲ್ಲಿ ಹೊರಟ ಅಂದರೆ ಒಳ್ಳೆ ಯಾರೂ ಬರದೇ ಇರತಕ್ಕಂತಹ ಜಾಗ, ಏಕಾಂತದಲ್ಲಿರಬೇಕು ಅಂತ ಹೋದರೆ ಜ್ಞಾನಿಗಳು ಯೋಗಿಗಳ ಹೃದಯ ಗುಹೆಯನ್ನು ಹೊಕ್ಕನಂತೆ ದೇವರು. ಅಂತಹ ಹೃದಯ ಗುಹೆ ಒಳಗೆ ಹೋಗಿ ಆದಮೇಲೆ ಅಲ್ಲಿಯೂ ಅವರು ಕಟ್ಟ ಹಾಕಿಬಿಟ್ರು. ಯಾಕೆ ಕಟ್ಟ ಹಾಕಿದ್ರು ಭಗವದ್ಭಕ್ತರು ಅಂದರೆ, ಅವರು ಪಾಪ ಎಲ್ಲ ಕದೀಲಿಕ್ಕೆ ಶುರು ಮಾಡಿದಂತೆ. ಕೃಷ್ಣನ ಸ್ವಭಾವವೇ ಕದಿಯೋದು. ಏನನ್ನು ಕದೀತಾನಂದರೆ ಬರೀ ಬೆಣ್ಣೆ ಅಲ್ಲ, ತನ್ನ ನಾಮಸ್ಮರಣೆ ಮಾಡುವ ಭಕ್ತರ ಪಾಪ ಎಲ್ಲ ಕದ್ದು ಬಿಡ್ತಾನೆ ನಮ್ಮ ಕೃಷ್ಣ ಪರಮಾತ್ಮ. ಹಾಗಾಗಿ ಅವ್ರ ಹೃದಯದಲ್ಲೆಲ್ಲ ಕೂತು ಪಾಪಗಳನ್ನೆಲ್ಲ ಕದೀಲಿಕ್ಕೆ ಶುರು ಮಾಡಿದ ತನ್ನ ನಾಮಸ್ಮರಣೆ ಮಾಡಿದ್ದಕ್ಕೆ. ಅವರು ಭಕ್ತಿ ಭಾಷದಲ್ಲಿ ಕಟ್ಟ ಹಾಕ್ಬಿಟ್ರು. ಅಷ್ಟೊತ್ತಿಗೆ ಏನಾಯಿತು, ಇಲ್ಲೂ ಸಾಕಾಯ್ತಪ್ಪ ಇರಲ್ಲ ಅಂತ ನಿಧಾನಕ್ಕೆ ಕಳ್ಳ ಹೆಜ್ಜೆ ಇಟ್ಕೊಂಡು ಹೊರಟನಂತೆ ಕೃಷ್ಣ. ಹೊರಟು ಎಲ್ಲಿ ಬಂದ ಅಂದರೆ ಪಂಢರಾಪುರ ಕ್ಷೇತ್ರಕ್ಕೆ ಬಂದ. ಅಲ್ಲಿ ಪುಂಡರೀಕ ಮುನಿ ತಾನು ತಂದೆ ತಾಯಿಗಳ ಸೇವೆಯನ್ನು ಮಾಡಿ ವಿಠ್ಠಲನನ್ನೇ ನಿಲ್ಲಿಸಿಬಿಟ್ಟಿದ್ದ ಕೃಷ್ಣನನ್ನು. ಅದಕ್ಕೋಸ್ಕರ ದೇವರು ನಿಂತು ಸಾಕಾಯಿತು, ಎಷ್ಟೊತ್ತಪ್ಪ ನಿಲ್ಲಿಸೋದು, ಎಲ್ಲ ಭಕ್ತರಿಗೋಸ್ಕರ ನನ್ನನ್ನು ದರ್ಶನ ಮಾಡಲಿ ಅಂತ ಎಲ್ಲ ಭಕ್ತರು ನಿಲ್ಲಿಸ್ತೀನಿ, ಈ ಭಕ್ತ ನೋಡಿದ್ರೆ ನನ್ನನ್ನೇ ನಿಲ್ಲಿಸ್ಬಿಟ್ಟಿದ್ದಾನೆ ಅಂತ ಕೃಷ್ಣ ಅಂದ್ಕೊಂಡ. ಇನ್ನೆಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡು, ಸರಿ ಯಾರಿಗೆ ಸಿಗದೇ ಇರೋ ಥರ ಹೋಗಬೇಕು ಅಂತ ಆ ಪುಂಡರೀಕ ಮುನಿಯ ಕ್ಷೇತ್ರದಿಂದ ಹಾಗೆ ಹೊರಟು ಚಂದ್ರಭಾಗ ಸನ್ನಿಧಾನದಿಂದ ತುಂಗಭದ್ರಾ ತೀರಕ್ಕೆ ಬಂದಂತೆ ದೇವರು. ತುಂಗಭದ್ರೆ ಸನ್ನಿಧಾನಕ್ಕೆ ಬಂದು ಇದೇ ವಿಜಯ ವಿಠ್ಠಲನಾಗಿ ನಿಂತನಂತೆ. ಇಲ್ಲಿ ನಿಂತ ಹಾಗೆ ಯಾವ ಭಕ್ತರಿಗೂ ಕೂಡ ಗೊತ್ತಾಗಲಿಲ್ಲ, ಆರಾಮಾಗಿದ್ದಂತೆ ವಿಠ್ಠಲ. ಅದಕ್ಕೆ ಪಾದರಾಜ ಹೇಳ್ತಾರೆ, ಎಲ್ಲ ಕಡೆ ನೀನು ಅಲ್ಲಿದ್ದಿ ಇಲ್ಲಿದ್ದಿ ಅಂತ ಹೇಳಿ ಅಲ್ಲಿ ನೋಡಲು ತಾನಿಲ್ಲ ಅಂತ ದೇವರ ಹಾಡಲ್ಲಿ ಬರುತ್ತೆ. ಅಂದರೆ ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಅಂತ ಹಾಡಲ್ಲಿ ಎಲ್ಲ ಕಡೆ ಇದ್ದಾನೆ ಪರಮಾತ್ಮ ಅಂತ ಹೇಳ್ತಾರೆ ದಾಸರು. ಅಂಥದ್ರಲ್ಲಿ ಇಲ್ಲಿ ಬಂದು ಯಾರಿಗೂ ಸಿಗಬಾರ್ದು ಅಂತ ನೀನು ನಿಂತ್ಕೊಂಡಿದೆಯಲ್ಲ ಕೃಷ್ಣ ವಿಠ್ಠಲ, ನೀನೇನಾದರೂ ನನಗೆ ನಿನ್ನ ಮೋಕ್ಷ ಸ್ಥಾನ ಕೊಡಲಿಲ್ಲ ಅಂತಂದರೆ ನೀನು ಇಲ್ಲಿರೋದನ್ನು ಜೋರಾಗಿ ಕೂಗಿ ಹೇಳ್ತೀನಿ ಅಂದರಂತೆ ವಾದಿರಾಜರು. ಎಲ್ಲ ಭಕ್ತರಿಗೆ ಹೇಳ್ತೀನಿ, ನೋಡಿ ವಿಠ್ಠಲ ಇಲ್ಲೇ ಇದ್ದಾನೆ, ಕೃಷ್ಣ ಇಲ್ಲೇ ಇದ್ದಾನೆ. ಅಮ್ಮನ ಕೈಯಿಂದ ತಪ್ಪಿಸ್ಕೊಂಡು ಬಂದ, ಯೋಗಿಗಳ ಹೃದಯ ಗುಹೆಯಿಂದ ಹೊರಗೆ ಬಂದ. ಆಮೇಲೆ ಪುಂಡರೀಕ ಮುನಿಯಿಂದ ತಪ್ಪಿಸ್ಕೊಂಡು ಬಂದ, ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾನೆ ಕೃಷ್ಣ ಅಂತ ಹೇಳ್ಬಿಡ್ತೀನಿ ನಾನು ಅಂದ ಕೂಡಲೇ ಭಗವಂತ ಅನ್ನಂತೆ, ಬೇಡಪ್ಪ ನೀನು ಏನು ಕೇಳ್ತಿ ಅದನ್ನೆಲ್ಲ ಕೇಳಿದು ಕೊಡ್ತೀನಿ, ದಯವಿಟ್ಟು ಯಾರಿಗೂ ನಾನು ಇರೋದನ್ನು ಮಾತ್ರ ಹೇಳೋಕ್ಕೋಬೇಡ ಅಂತ. ಹೇಗೆ ಲೋಕದಲ್ಲಿ ತಮ್ಮ ಬಗ್ಗೆ ಹೇಳಬಾರ್ದು ಅಂದರೆ ಅವ್ರಿಗೆ ಒಂದಿಷ್ಟು ಏನಾದರೂ ಅಭೀಷ್ಟ ಬಯಸಿದ್ದನ್ನು ಕೊಟ್ಟು ಸುಮ್ಮನೆ ಕೊಡಿಸ್ತಾರೋ, ಹಾಗೆ ವಾದಿರಾಜರಂಥ ಮಹಾನುಭಾವರಿಗೆ ಪರಮಾತ್ಮ ಮೋಕ್ಷ
ಸ್ಥಾನವನ್ನೇ ಕೊಟ್ಟು ಅನುಗ್ರಹ ಮಾಡಿದ ಅಂತ ವಾದಿರಾಜರೇ ಒಂದು ಕಡೆ ಕೊಂಡಾಡ್ತಾರೆ. ಅಷ್ಟು ಭಕ್ತಿಭಾವ. ಅಲ್ಲಿ ಪಂಪಾ ಕ್ಷೇತ್ರದ ವಿರೂಪಾಕ್ಷನನ್ನು ಸ್ತೋತ್ರ ಮಾಡ್ತಾರೆ. ಯೋ ಹೇಮಗಿರಿ ಸೀಮಾಯಾಮ್ ರಾಜತೆ ರಾಜಶೇಖರ ಅಂತ ಹೇಳಿ ಪಂಪಾಧ್ಯಕ್ಷನನ್ನು, ವಿಠ್ಠಲನನ್ನು ಎಲ್ಲರನ್ನ ಸ್ತೋತ್ರ ಮಾಡ್ತಾರೆ ವಾದಿರಾಜರು. ಒಂದು ಅದ್ಭುತವಾದ ಅವರ ಗ್ರಂಥ ಅಂದರೆ ಅದು ತೀರ್ಥ ಪ್ರಬಂಧ. ಇದೇ ರೀತಿ ರುಕ್ಮಿಣೀಶ ವಿಜಯ ಪೂನಾ ಕ್ಷೇತ್ರದಲ್ಲಿ ನಿರ್ಮಾಣವಾದ ಗ್ರಂಥ ರುಕ್ಮಿಣೀಶ ವಿಜಯ 19 ಸರ್ಗಗಳ ಭಾಗವತದ ಆಧಾರದ ಮೇಲೆ ರಚನೆ ಮಾಡಿದ ಗ್ರಂಥ ವಾದಿರಾಜ ಪ್ರಭುಗಳದು. ಇಂಥ ರುಕ್ಮಿಣೀಶ ವಿಜಯವನ್ನು ರಚನೆ ಮಾಡಿದರು. ಇನ್ನೂ ವಿಶೇಷ ಏನು ಅಂದರೆ, ಅವರ ತಾಯಿ ಇವರು ಹುಟ್ಟುವಾಗ ನನಗೆ ಒಳ್ಳೆ ಗಂಡು ಮಗು ಹುಟ್ಟಿದರೆ ನಿನಗೆ ಲಕ್ಷ ಆಭರಣಗಳನ್ನು ಮಾಡಿಸಿ ಹಾಕ್ತೀನಿ ಅಂತ ಹರಕೆ ಹೊತ್ಕೊಂಡ್ಬಿಟ್ಟಿದ್ರಂತೆ. ಹರಕೆ ಹೊತ್ತಾಗ ಲಕ್ಷಾಭರಣ ಮಾಡಿಸೋಷ್ಟು ಶ್ರೀಮಂತಿಕೆ ಅವರಲ್ಲಿ ಇದ್ದಿಲ್ಲ, ತುಂಬ ಬಡ ದಂಪತಿಗಳವರು. ಅಂಥದ್ರೊಳಗೆ ಹೀಗೆ ಹರಕೆ ಹೊತ್ತಿದ್ದಾರೆ. ವೇದವ್ಯಾಸ ದೇವರು ಬಂದರಂತೆ. ವಾದಿರಾಜರು ಸಂಚಾರ ಮಾಡ್ತಾ ಪ್ರಯಾಗ ಕ್ಷೇತ್ರಕ್ಕೆ ಹೋದಾಗ ಬ್ರಹ್ಮಣ ಸಂಧ್ಯಾಮಠೆ, ಅಲ್ಲಿ ಸಂಧ್ಯಾಮಠ ಅಂತ ಒಂದು ಸ್ಥಳ, ಅಲ್ಲಿ ವಾದಿರಾಜರು ಇಳ್ಕೊಂಡಾಗ ಆವಾಗ ವೇದವ್ಯಾಸ ದೇವರು ಬಂದು ಸ್ವಪ್ನದಲ್ಲಿ ಹೇಳಿದ್ರಂತೆ, ನೋಡಪ್ಪ ನಿಮ್ಮಮ್ಮ ಹರಕೆ ಹೊತ್ಕೊಂಡಿದ್ದಾಳೆ, ಹಾಗಾಗಿ ಹರಕೆ ತೀರಿಸಬೇಕು ಅಂತ ಪರಮಾತ್ಮ ಬಂದು ಹೇಳಿದ್ದಕ್ಕೆ, ಆಯಿತು ಸ್ವಾಮಿ ನಾನು ನಿನಗೆ ಅದನ್ನು ಒಪ್ಪಿಸ್ತೀನಿ ತಾಯಿ ಹರಕೆ ಅಂತ ಹೇಳಿ, ಅಲ್ಲಿ ಲಕ್ಷ ಅಲಂಕಾರ ಅಂತ ಹೇಳಿದ್ರಲ್ಲ, ವಾದಿರಾಜರು ಅದನ್ನು ಹೇಗೆ ಮಾಡಿದ್ರು ಅಂದರೆ ಜಡವಾದ ಬಂಗಾರದಿಂದ ಆಭರಣ ಮಾಡಿಸಲಿಲ್ಲ. ಪರಮಾತ್ಮನ ಕೃತಿ ಮಹಾಭಾರತದ್ದು, ವಿಷ್ಣು ಸಹಸ್ರನಾಮದ ಎಲ್ಲ ಪರಮಾತ್ಮನ ಲಕ್ಷ ಪದಗಳನ್ನು ತೆಗೆದುಕೊಂಡು ಅದಕ್ಕೆ ಅರ್ಥವನ್ನು ಬರೀತಾರೆ. ಲಕ್ಷ ಅಲಂಕಾರ ಅಂತ ಅನೇಕ ಅರ್ಥಗಳನ್ನು, ಪರಮಾತ್ಮನ ವಿಷಯವನ್ನು ಬಣ್ಣಿಸ್ತಕ್ಕಂಥ ಪದಗಳಿಗೆ ಅರ್ಥ ಸಾವಿರಾರು ಅರ್ಥಗಳನ್ನು ಮಾಡಿ ಲಕ್ಷಾಲಂಕಾರ ಅಂತ, ಮಹಾಭಾರತ ಲಕ್ಷಾಲಂಕಾರ ಅಂತ ಒಂದು ಗ್ರಂಥವನ್ನು ನಿರ್ಮಾಣ ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾರೆ. ನಿಜವಾಗ್ಲೂ ದೇವರಿಗೂ ಬೇಕಾಗಿರೋದು ಇದೆ. ನಾವು ದೇವರಿಗೆ ಸೇವೆ ಸಲ್ಲಿಸ್ತೀವಿ ಅಂದರೆ ಆಭರಣಗಳನ್ನು ಹಾಕಬೇಕು. ಅದಕ್ಕಿಂತ ಮುಖ್ಯವಾಗಿ ಜ್ಞಾನ ಪರಮಾತ್ಮನಿಗೆ ತುಂಬ ಪ್ರೀತಿಕರವಾದದ್ದು. ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ಅದಕ್ಕೆ ಸ್ತೋತ್ರ ಮಾಡ್ತಾರೆ. ದ್ವಾಪರದೊಳಗೊಬ್ಬ ಮುನಿಪ ತನ್ನ ಕೋಪದಿಂದಲೀ ಕೊಟ್ಟ ಶಾಪ, ಶಾಪಿಸಲು ಜ್ಞಾನಲೋಪವಾಗೆ ಅಪಾರ ತತ್ವ ಸ್ವರೂಪ. ಶ್ರೀಪತಿಯ ಕಾಯಂದು ಮೊರೆಯಿಡೆ ಪಾಪ ವಿರಹಿತಳಾದ ಯಮುನೆಯ ದ್ವೀಪದಲ್ಲಿ ಅಂಬಿಗರ ಪೆಣ್ಣಿನ ರೂಪಗೊಲಿದವನಲ್ಲಿ ಜನಿಸಿದೆ ಮಧ್ವಾಂತರ್ಗತ ವೇದವ್ಯಾಸ. ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ. ಹಿಂದೆ ಅಜ್ಞಾನ ಎಲ್ಲ ಬಂದಾಗ, ಜ್ಞಾನ ತಿರೋಹಿತವಾಗಿ ಅಜ್ಞಾನ ಬಂದಾಗ ದೇವತೆಗಳು ಜ್ಞಾನಿಗಳೆಲ್ಲ ಪ್ರಾರ್ಥನೆ ಮಾಡಿದ್ದಕ್ಕೆ ದ್ವೀಪದಲ್ಲಿ ಅಂಬಿಗರ ಪೆಣ್ಣಿನ ರೂಪಗೊಲಿದವನಲ್ಲಿ ಆ ಪರಾಶರ ಸತ್ಯವತಿ ಮುನಿಯರ, ಸತ್ಯವತಿ ದೇವಿಯರ ಗರ್ಭದಲ್ಲಿ ಅವತಾರ ಮಾಡಿದ ಮಹಾನುಭಾವ ನೀನು ಅಂತ ವಾದಿರಾಜರಿದೇ ವೇದವ್ಯಾಸ ದೇವರನ್ನು ಸ್ತೋತ್ರ ಮಾಡ್ತಾರೆ. ಇಷ್ಟು ಅದ್ಭುತವಾದ ಚರ್ಯೆಗಳು ವಾದಿರಾಜರ ಚರಿತ್ರೆಯಲ್ಲಿ ಕಂಡುಬರ್ತದೆ. ಕಣ್ಣಿಲ್ಲದೆ ಇರತಕ್ಕಂತಹ ಭಕ್ತನಿಗೆ ಕಣ್ಣು ಕೊಟ್ಟರು ಅಂತ ಬರ್ತದೆ. ಅದಾದಮೇಲೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಆಯಾಯ ಕ್ಷೇತ್ರದಲ್ಲಿದ್ದ ಭಕ್ತರಿಗೆ ಏನು ಸಮಸ್ಯೆ ಅದನ್ನು ಪರಿಹಾರ ಮಾಡ್ತಾರೆ. ಒಬ್ಬನು ಸ್ನಾನ ಮಾಡಲಿಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾನೆ. ಅದಕ್ಕೆ ವಾದಿರಾಜರು ಯಾಕೆ ಯೋಚನೆ ಮಾಡ್ತೀವಿ ಅಂತ ತಾವು ಭೂಮಿಯನ್ನು ಅಗಿದು, ಅಂದರೆ ದಂಡದಿಂದ ಅಲ್ಲಿ ಒಂದು ತೀರ್ಥವನ್ನು ಸೃಷ್ಟಿ ಮಾಡ್ತಾರೆ. ಅದಕ್ಕೆ ವಿಶೇಷ ಏನು ಅಂದರೆ ಇವತ್ತಿಗೂ ಕೂಡ ಅಲ್ಲಿ ಬಿಸಿ ನೀರಿನ ಬುಗ್ಗೆ ಇದೆ. ನಮ್ಮ ಪುತ್ತೂರಿನ ಹತ್ತಿರ ಕರ್ನಾಟಕದಲ್ಲೇ ಇರತಕ್ಕಂತಹ ಸ್ಥಳ ಇದು. ವಾದಿರಾಜರು ನಿರ್ಮಾಣ ಮಾಡಿ ಸ್ನಾನ ಮಾಡಲಿಕ್ಕೆ ಅಶಕ್ತನಾದ ಒಬ್ಬ ವೃದ್ಧನಿಗೆ ಇಷ್ಟೆಲ್ಲ ಅನುಗ್ರಹ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ವಾದಿರಾಜರು ಅಂತಂದರೆ. ಭೂತರಾಜರ ಚರಿತ್ರೆ ವಿಶೇಷ ಏನು ಅಂದರೆ ಉಡುಪಿಯ ಪರ್ಯಾಯ ಕ್ರಮದಲ್ಲಿ 5 ಪರ್ಯಾಯಗಳನ್ನು ಮಾಡಿದವರು. 12 ವರ್ಷಕ್ಕೆ 16 ವರ್ಷಕ್ಕೊಮ್ಮೆ ಒಂದು ಪರ್ಯಾಯ ಅಂತ ಮಾಡಿದ್ದೇ ನಮ್ಮ ವಾದಿರಾಜ ಗುರು ಸಾರ್ವಭೌಮರು ಆ ಕಾಲದಲ್ಲಿ. ಅಲ್ಲಿವರೆಗೂ ಕೂಡ 2 ತಿಂಗಳು ಅಂತಿತ್ತು. ಆಮೇಲೆ 2 ವರ್ಷ ಅಂತ ಒಬ್ಬೊಬ್ಬ ಮಠಾಧಿಪತಿಗಳಿಗೆ ಮಾಡಿ ಆ ಪರ್ಯಾಯ ಚಕ್ರವನ್ನೇ ಬದಲಿಸಿದವರು. ಉಡುಪಿಯಲ್ಲಿ ಕೃಷ್ಣದೇವರ ಗರ್ಭಗುಡಿಯ ಒಳಗೆ ಹೋಗೋ ಕಾಲಕ್ಕೆ ಬಲಗಡೆ ಶ್ರೀಮದ್ ಆಚಾರ್ಯರ ಮೂರ್ತಿ ಇದೆ, ಅದನ್ನು ವಾದಿರಾಜರು ಪ್ರತಿಷ್ಠಾಪನೆ ಮಾಡಿದ್ದು. ಪಾಜಕ ಕ್ಷೇತ್ರದಲ್ಲಿ ಆಚಾರ್ಯರ ಸನ್ನಿಧಾನ ವಾದಿರಾಜರೇ ಸ್ಥಾಪನೆ ಮಾಡಿದ್ದು, ಶ್ರೀಮದ್ ಆಚಾರ್ಯರ ಜನ್ಮಸ್ಥಳ ಅಂತ. ಉಡುಪಿಯ ಕೃಷ್ಣನ ಎದುರುಗಡೆ 2 ಭಾಗದಲ್ಲಿ ಗರುಡ ಮುಖ್ಯ ಪ್ರಾಣರಿದ್ದಾರೆ. ಅದನ್ನು ಬದರಿಯಿಂದ ತಂದು, ಅಯೋಧ್ಯೆಯಿಂದ ತಂದು ಅಲ್ಲಿ
ಆ ಮುಖ್ಯ ಪ್ರಾಣ ಗರುಡರನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆಮೇಲೆ ಬದರಿಯಿಂದ ತ್ರಿವಿಕ್ರಮ ಮೂರ್ತಿಯನ್ನು ತರಿಸ್ತಾರೆ ವಾದಿರಾಜ ಪ್ರಭುಗಳು ಭೂತರಾಜರ ಕೈಯಲ್ಲಿ. ಹೀಗೆ ಅಮಾನುಷವಾದ ಲೀಲೆಗಳು. ವಾದಿರಾಜರ ಲೀಲೆ ಅಂತಂದರೆ ಅದು ಅಮಾನುಷ. ಭೂತರಾಜರ ಸನ್ನಿಧಾನ ಇತ್ತು ಅಂತಂದರೆ ಇನ್ನು ಯಾವ ಕ್ಷುದ್ರ ಬಾಧೆಗಳೇ ಅಲ್ಲಿ ಆಗ್ತಾ ಇದ್ದಿಲ್ಲ ಅಂತ ಹೇಳ್ತಾರೆ. ಅಂಥ ಭೂತರಾಜರನ್ನೇ ತಮ್ಮ ದೂತನನ್ನಾಗಿ ಮಾಡಿಕೊಂಡು ನಮ್ಮ ವಾದಿರಾಜ ಪ್ರಭುಗಳು ಅನುಗ್ರಹ ಮಾಡಿದ್ದಾರೆ. ಇವತ್ತಿಗೂ ಕೂಡ ಭೂತರಾಜರ ಹೆಸರು ಹೇಳಿದ್ರೆ ಸಾಕು, ಭೂತರಾಜ ನಮಸ್ತುಭ್ಯಂ ವಾದಿರಾಜ ಗುರೋಪ್ರಿಯ ವಿದ್ರಾವ್ಯ ಸರ್ವಬಾಧಾಂನ ಸದಾ ತ್ವಂ ರಕ್ಷಣಂ ಕುರು ಅಂತ ಹೇಳಿ ಭೂತರಾಜರನ್ನು ಸ್ಮರಣೆ ಮಾಡಿದರೆ ಸಾಕು, ಎಲ್ಲ ಭೂತ ಬಾಧೆನೇ ಹೊರಟು ಹೋಗ್ತವೆ. ಅಂಥ ಭೂತರಾಜರೇ ವಾದಿರಾಜರಿಗೆ ಸೇವಕರಾಗಿದ್ದರು ಅಂತಂದರೆ ಇವರ ಜೀವೋತ್ತಮತ್ವ ಎಂಥದ್ದಿರೋದು. ಅದಕ್ಕೆ ವಾದಿರಾಜರು ಹೇಳ್ತಾರೆ, ಯೋಮಾಂ ದೇವಂ ವಿಜಾನಾತಿ ರುಜುಸ್ಥಂ ಪುಣ್ಯಕೃನ್ನರಹ. ಯಾರು ನನ್ನನ್ನು ರುಜು ಪದವಿಯಲ್ಲಿರ್ತಕ್ಕಂಥ ದೇವತೆ ಅಂತ ತಿಳಿತಾರೋ, ರುಜುಗಣಸ್ಥ ಅಂತ ತಿಳಿತಾರೋ, ಅವನಿಗೆ ಮತ್ತೆ ಹುಟ್ಟಿಲ್ಲದೆ ಇರತಕ್ಕಂತಹ ಮೋಕ್ಷವನ್ನೇ ಪರಮಾತ್ಮ ಕೊಡ್ತಾನೆ ಅಂತ ತಮ್ಮ ಸ್ವರೂಪದ ಬಗ್ಗೆ ತಾವು ನಿರೂಪಣೆ ಮಾಡಿ ತೋರಿಸ್ತಾರೆ ವಾದಿರಾಜ ಪ್ರಭುಗಳು. ಅನೇಕ ಜನ ದಾಸರಾಯರು ಉಪಾಸನೆ ಮಾಡಿದ್ದು ಕೂಡ ಅವರನ್ನು ಹಾಗೇನೆ. ಹಾಗಾಗಿ ಭಾವಿ ಸಮೀರರಾದ ವಾದಿರಾಜ ಗುರುಗಳು ತಾವು 5 ಪರ್ಯಾಯಗಳನ್ನು ಮಾಡಿ, ಅವರ ಶಿಷ್ಯರು 4 ಪರ್ಯಾಯಗಳನ್ನು ಉಡುಪಿಯಲ್ಲಿ ಮಾಡಿ 5ನೇ ಪರ್ಯಾಯ ಮಾಡೋ ಕಾಲಕ್ಕೆ ತುಂಬ ವೃದ್ಧರಾಗಿಬಿಟ್ಟಿರ್ತಾರೆ. ಅವ್ರ ಶಿಷ್ಯರಿಗೆ ವೃದ್ಧಾಪ್ಯ ಬಂದಿರುತ್ತೆ. ಅಷ್ಟೊತ್ತಿಗೆ ವಾದಿರಾಜರಿಗೆ 118 ವರ್ಷಗಳು, 117, 118 ವರ್ಷ ವಯಸ್ಸು. ಆ ಸಂದರ್ಭದಲ್ಲಿ ತಮ್ಮ ಶಿಷ್ಯರಿಗೆ ನೀವು ಉಡುಪಿಯಲ್ಲಿ ಪರ್ಯಾಯ ಮಾಡಿ ಅಂತ ಹೇಳಿ ತಾವು ಇವತ್ತಿನ ಸೋದಾ ಕ್ಷೇತ್ರ ಏನಿದೆ, ಸೋದೆ ಅಂತ ಹೇಳಿ, ಅಂಥ ಸೋದೆಯಲ್ಲಿ ತ್ರಿವಿಕ್ರಮ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ಆ ಮಹಾನುಭಾವರು ಅಲ್ಲಿ ಉಡುಪಿಯಂತಲೇ ಪರ್ಯಾಯ ಉತ್ಸವ ಅಲ್ಲೆಲ್ಲಿ ಹೇಗಾಗ್ತವೆ ಅದೇ ಥರದ ಉತ್ಸವವನ್ನು ಮಾಡ್ತಾರಂತೆ ವಾದಿರಾಜ ಪ್ರಭುಗಳು. ಉತ್ಸವವನ್ನು ಮಾಡಿ ವಾದಿರಾಜರು ಆ ಪರಮಾತ್ಮನ ಜಾತ್ರೆಯನ್ನೆಲ್ಲ ನೆರವೇರಿಸಿ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ತೃತೀಯ ದಿವಸ ಅವರ ಅವತಾರ ಸಮಾಪ್ತಿ. ಆವಾಗ ಹೇಳ್ತಾರೆ ದೇವರ ಹತ್ರ, ಸಾಕಪ್ಪ ಈ ಭವಲೋಕದ ಬಂಧ ಸಾಕು ಅಂತ ಎಲ್ಲ ಆರ್ತಭಕ್ತರ ಪರವಾಗಿ ಪ್ರಾರ್ಥನೆ ಮಾಡ್ತಾರೆ. ವೃದ್ಧನಾದೆನೋ ಪಲ್ಗಳೆಲ್ಲವೂ ಬಿದ್ದವು ಕಣ್ಣು ಕಾಣಲಾರವು, ಎದ್ದು ನಿಲ್ಲಲಾರೆನಯ್ಯ ಉದ್ಧರಿಸೋ ಹಯವದನ. ತಿದ್ದಿ ಮನವ ನಿನ್ನ ಪಾದ ಪದ್ಮವ ನೆನೆವಂತೆ ಮಾಡೋ, ಹೊದ್ದಿದವರ ಪೊರೆವ ಕರುಣಾ ಸಿಂಧು ನೀನೇ ಎನಗೆ ಬಂಧೋ. ಈಗಲೋ ಇನ್ನಾವಾಗಲೋ ಈತನುವು ಪೋಗದಿರಲೋ, ಭೋಗದಾಸೆಯ ಬಿಡಿಸಯ್ಯ ನಾಗಶಯನ ನಳಿನ ನಯನ. ಈಗಲೋ ಇನ್ನಾವಾಗಲೋ. ಯಾವಾಗ ಸ್ವಾಮಿ ಈ ಭವಬಂಧ ಸಾಕು, ಇಂಥ ಜನ್ಮ ಸಾಕು, ಈ ಭೋಗದಾಸೆಯ ಬಿಡಿಸಯ್ಯ, ಈ ಜೀವರಿಗೆಲ್ಲ ಭೋಗದ ಆಸೆಯನ್ನು ಬಿಡಿಸಿ ನಾಗಶಯನ ನಳಿನ ನಯನ ಇಂಥ ತನುವು ಇನ್ನು ಸಾಕು ಅಂತ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿ ತಾವು ಭಕ್ತರಿಗೆ ಹೇಳ್ತಾರೆ. 5 ವೃಂದಾವನಗಳು, 5 ವೃಂದಾವನಗಳನ್ನು ವಾದಿರಾಜರು ಪೂಜೆ ಮಾಡಿ ಒಂದೊಂದು ವೃಂದಾವನದಲ್ಲಿ ಪರಮಾತ್ಮನ ರೂಪಗಳನ್ನು ಆವಾಹನೆ ಮಾಡಿ ಇದೇ ತೃತೀಯ ದಿವಸ ತಮ್ಮ ಶಿಷ್ಯರಿಗೆ ಎಲ್ಲರಿಗೆ ತಾವು ಹೇಳಿ, ಆಮೇಲೆ ನಾನು ಜಪ ಮಾಡ್ತಾ ಇರ್ತೀನಿ, ಯಪಮಣಿ ಕೆಳಗೆ ಬಿದ್ದ ಕೂಡಲೇ ವೃಂದಾವನದ ದ್ವಾರವನ್ನು ಮುಚ್ಚಬೇಕು ಅಂತ ಆಜ್ಞೆ ಮಾಡಿ ಸಜೀವವಾಗಿ ಮೊಟ್ಟ ಮೊದಲು ವೃಂದಾವನ ಪ್ರವೇಶ ಮಾಡಿದವರು ಶ್ರೀ ಶ್ರೀ ವಾದಿರಾಜ ಗುರುಸಾರ್ವಭೌಮರು. ತಾವು ಜಪ ಮಾಡ್ತಾ ಮಾಡ್ತಾ ಪರಮಾತ್ಮನ ಹೈಗ್ರೀವನ ಧ್ಯಾನ ಮಾಡ್ತಾ ಮಾಡ್ತಾ ಆ ಜಪಮಣಿಯನ್ನು ಭೂಭಾಗದಲ್ಲಿ ತಾವಿಟ್ಟಾಗ ಆ ವೃಂದಾವನದ ನಿರ್ಮಾಣವಾಗ್ತದೆ. ಎಲ್ಲಿದೆ ಅಷ್ಟೊತ್ತಿಗೆ ವಾದಿರಾಜರ ವೃಂದಾವನ ಆಯ್ತಲ್ಲ ಅಂತ ಭಕ್ತರೆಲ್ಲ ಹಾಹಾಕಾರ ಹಾಕ್ತಾ ಇದ್ದರೆ ಶಬ್ದ ಕೇಳಿಸ್ತಂತೆ. ಎಲ್ಲಿ ನೋಡಿದರೆ ವಾದಿರಾಜ ಪ್ರಭುಗಳು ಮೇಲ್ಭಾಗದಲ್ಲಿದ್ದರಂತೆ. ವಿಷ್ಣುದೂತರ ವಿಮಾನದಲ್ಲಿ ಕೂತ್ಕೊಂಡು ಎಲ್ಲ ಭಕ್ತರು ಅಳ್ತಾ ಇದ್ದಾರೆ. ಯಾಕೆ ಅಳ್ತಾ ಇದ್ದೀರಿ ಅಂತ ಕೇಳಿದ್ರು ವಾದಿರಾಜರು. ನಿಮ್ಮ ಅಗಲಿಕೆ ನಮಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ತರೀರಿ ಅಂತ ಹೇಳಿ ವಾದಿರಾಜರು ತಾವು ಹೊದ್ದ ಶಾಟಿಯನ್ನೇ ಕೆಳಗೆ ಹಾಕಿದರಂತೆ. ತಮ್ಮ ವಸ್ತ್ರವನ್ನು ಪಾದುಕೆಗಳನ್ನು ವಾದಿರಾಜರು ಕೊಟ್ಟರಂತೆ ಆವಾಗ. ಅದಕ್ಕೆ ಇವತ್ತಿಗೂ ಕೂಡ ರಾಜರ ಪಾದುಕೆ ಅಂತ ತೋರಿಸ್ತಾರೆ. ಶ್ರೀ ಸೋದೆ ಶ್ರೀಮಠದಲ್ಲಿ ಶ್ರೀಪಾದರ ಪೂಜೆ ಮಾಡೋ ಕಾಲಕ್ಕೆ ವಾದಿರಾಜ ಪ್ರಭುಗಳ ದಿವ್ಯ ಪಾದುಕೆಗಳಿವು ಅಂತ ಹೇಳಿ ವಾದಿರಾಜರು ತಾವು ವೃಂದಾವನ ಪ್ರವೇಶ ಮಾಡಿದಾಗ ಕೊಟ್ಟ ಪಾದುಕೆಗಳನ್ನು ತೋರಿಸ್ತಾರೆ. ಹೀಗೆ 120 ವರ್ಷಗಳ ಕಾಲ ಬದುಕಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ಎಲ್ಲ ಕಡೆ ತಾವು ಪ್ರಸಾರ ಮಾಡಿ ಕಷ್ಟಾಂತ ಬಂದ ಭಕ್ತರನ್ನು ಉದ್ಧಾರ ಮಾಡಿದ ಮಹಾಚೇತನರು ಭಾವಿ ಸಮೀರರಾದ ವಾದಿರಾಜ ಗುರುಸಾರ್ವಭೌಮರು. ಅಂಥ ವಾದಿರಾಜರ ಅನುಗ್ರಹ
ಎಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡಿ ಎರಡು ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.